ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ರಕ್ಷಿತಾ ಶೆಟ್ಟಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದ್ದು ಎಷ್ಟು ಖುಷಿಯಾಗಿದೆ. ಅದ್ರ ಜೊತೆಗೆ ರಕ್ಷಿತಾ ಫ್ಯಾನ್ಸ್ ಕಾಯ್ತಾ ಇದ್ರು, ಪಾಪ ಚಪ್ಪಾಳೆ ಬೇಕು, ಕಿಚ್ಚನ ಚಪ್ಪಾಳೆ ಬೇಕು, ಕಿಚ್ಚನ ಚಪ್ಪಾಳೆ ಬೇಕು ಅಂತ. ಫೈನಲಿ ಆ ದಿನ ನಿನ್ನೆ ಆಗಿದೆ. ನಿಮ್ಗೆ ಏನು ಅನ್ನಿಸ್ತು? ನಿಮ್ಮ ಒಪಿನಿಯನ್ ಏನು? ಈ ವಿಡಿಯೋ ಕೆಳಗಡೆ ಮರೀದೆ ಒಂದು ಕಮೆಂಟನ್ನು ಮಾಡಿ. ಗುರು, ನೆನ್ನೆ ಎಪಿಸೋಡು ಹೆಂಗಿತ್ತು? ಅದ್ರ ಜೊತೆಗೆ ನೀವು ಎಕ್ಸ್ಪೆಕ್ಟ್ ಮಾಡಿದ ರೀತಿ ಕ್ಲಾಸ್ ಇತ್ತಾ, ಏನಾಯಿತು, ಇಲ್ಲ ನಾರ್ಮಲ್ ಆಗಿತ್ತಾ ಅಂತ ನೀವು ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನನಗೇನು ಅನ್ನಿಸ್ತು ಅನ್ನೋದನ್ನು, ಆನೆಸ್ಟ್ ಒಪಿನಿಯನನ್ನು ನಾನು ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ನೆನ್ನೆ ಎಪಿಸೋಡು ಗುರು, ಫಸ್ಟು ಒಂದು 1 hour ಫುಲ್ಲು ಬೋರಿಂಗ್ ಆಗಿತ್ತು ಗುರು. ನನಗನ್ಸಿದ್ದು ನಾನು ಹೇಳ್ತಾ ಇದ್ದೀನಿ. 1 hour ಆ ವಿಟಿ ತೋರಿಸಿದ್ದು, ಒಳಗಡೆ ಆಗಿದ್ದು, ಮತ್ತೆ ಇಲ್ಲಿ ಬಂದಿದ್ದು, ಅದು ಇದು ಚರ್ಚೆ ಮಾಡಿದ್ದು, ಜನ ಎಲ್ಲ ಈಗಲೇ ವೆಯ್ಟ್ ಮಾಡ್ತಾ ಇದ್ದಿದ್ದು ಅಶ್ವಿನಿ ಮೇಡಮ್ ಇದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ರು. ಬಟ್ ಎಡಿಟರ್ ಇದಾರಲ್ವಾ, ಡ್ರ್ಯಾಗ್ ಮಾಡಿ 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 ಅವಶ್ಯಕತೆ ಇಲ್ದಿರೋದನ್ನೆಲ್ಲ ಹಾಕಿ ಅದನ್ನು ಕೊನೆಗೆ ತಗೊಂಡೋಗಿ ಆ 1 hour ತುಂಬ ಬೋರ್ ಹಿಡಿಸ್ಬಿಟ್ಟ ಅಂತ ನನಗನ್ನಿಸ್ತು ಗುರು. ನಿಮ್ಗೆ ಹೆಂಗನ್ನಿಸ್ತು ಗೊತ್ತಿಲ್ಲ, ನನಗಂತ ಆ 1 hour ಆ ಟಾಪಿಕ್ ಸ್ಟಾರ್ಟ್ ಆಗೋವರೆಗೂ ಬೋರ್ ಅಂತ ನನಗನ್ನಿಸ್ತು ಎಪಿಸೋಡು. ಸುದೀಪ್ ಅಣ್ಣ ಎಂಟ್ರಿ ಆಗಿದ ತಕ್ಷಣ ಒಳಗಡೆ ಕೇಳ್ತಾರೆ, ಅಭಿಷೇಕ್ ಕ್ಯಾಪ್ಟನ್ ಆಗಿದ್ದಾರೆ, ಕಂಗ್ರ್ಯಾಚುಲೇಷನ್ಸ್ ಮಾಡಿಬಿಟ್ಟು ಕ್ಯಾಪ್ಟನ್ಸಿ ಸಿಕ್ಕಿರೋದು ಎಷ್ಟು ಖುಷಿ ಇದೆ ಅಂತ ಎಲ್ಲರಿಗೂ ಕೇಳ್ತಾರೆ. ಆಲ್ಮೋಸ್ಟ್ ಎಲ್ಲ ಕೈ ಎತ್ತಾರೆ ಎಕ್ಸೆಪ್ಟ್ ಗಿಲ್ಲಿ. ಬಟ್ ಇಲ್ಲಿ ಇಂಡೈರೆಕ್ಟ್ ಆಗಿ ಸುದೀಪ್ ಅಣ್ಣ ಕೂಡ ಯಾಕೋ ಅಭಿಗೆ ಹೇಳ್ತಾರೆ. ಯಾವ ರೀತಿ ಅಂತಂದ್ರೆ, ಏನೋ ಒಂಥರ ನೀವು ಫ್ಲೂಕಲ್ಲಿ ಕ್ಯಾಪ್ಟನ್ ಆಗಿದ್ದೀರಾ ಅನ್ನೋ ಥರ ಹೇಳ್ತಾರೆ. ಒಂದು ಬೈಲಕ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅಲ್ಲಿ ಅಶ್ವಿನಿ ಮೇಡಮ್ ಬೇರೆ ಬಿಟ್ಕೊಟ್ಟಿದೀವಿ ಆ ಥರ ಈ ಥರ ಅಂತ ಅಂದ್ಬಿಟ್ಟು ಅದನ್ನ ಬೇರೆ ಶುರು ಮಾಡಿದ್ರು, ತ್ಯಾಗ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಸುದೀಪ್ ಅಣ್ಣ ಬೇರೆ ಬಂದು ಆ ಥರ ಮಾತಾಡಿದಾಗ ಸ್ವಲ್ಪ ಆ ಥರ ನನಗೆ ಅನಿಸಿದ್ದಂತೂ ಉಂಟು. ನೆಕ್ಸ್ಟ್ ಬಂದಾಗ ಮನೆಯಲ್ಲಿ ಯಾರು ಮ್ಯಾನಿಪ್ಯುಲೇಟ್ ಮಾಡ್ತಾರೆ, ಯಾರು ಲೀಡರು, ಯಾರು ಫಾಲೋಯರು ಅನ್ನೋದನ್ನ ರೈಸ್ ಮಾಡ್ತಾರೆ ಟಾಪಿಕನ್ನು. ಮನೆಯಲ್ಲಿ ಮ್ಯಾನಿಪ್ಯುಲೇಟ್ ಮಾಡೋದು ಯಾರು ಅಂದಾಗ ಜಾಸ್ತಿ ಹೆಸರುಗಳು ಬರೋದು ಈ ಕಡೆ ಗಿಲ್ಲಿ ಮತ್ತು ಅಶ್ವಿನಿ ಮೇಡಮ್ ಇಬ್ಬರ ಹೆಸರೇ ಬರೋದು. ಯಾಕಂತಂದರೆ ಜಾಸ್ತಿ ಮಾತಾಡೋದು ಅವರೇ ಗುರು, ಅದಕ್ಕೋಸ್ಕರ ಅವ್ರ ಹೆಸರು ತಗೋತಾರೆ. ಬಟ್ ಇಲ್ಲಿ ಲೀಡರ್ ಯಾರು, ಫಾಲೋಯರ್ ಯಾರು ಅಂತ ಕೇಳಿದಾಗ ಗಿಲ್ಲಿ ಮಾತ್ರ ಪರ್ಫೆಕ್ಟಾಗಿ ಹೇಳ್ತಾನೆ ಗುರು. ಅಶ್ವಿನಿ ಮೇಡಮ್ಮು ಲೀಡರು, ಈ ಕಡೆ ಜಾನ್ವಿ ಫಾಲೋಯರು. ಈಗ ಯಾರು ರಾಶಿಕಾ ಬಂದಾಗ ಲೀಡರು, ಕಾವ್ಯ ಬಂದಾಗ ಫಾಲೋಯರ್ ಅಂದ್ಬಿಡ್ತಾನೆ ಗುರು. ನನಗೆ ರಾಶಿಕಾ ಯಾವ ಇದರಲ್ಲಿ ಫಾಲೋಯರ್ ಲೀಡರ್ ಅಂತ ನನಗೆ ಅನಿಸಿಲ್ಲ ಗುರು. ಯಾಕೆಂತಂದರೆ ಈ ವೀಕ್ ಓಕೆ ಗುರು, ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಅದಕ್ಕೂ ಮೊದಲು ಕ್ಲಾಸ್ ಆಗೋಕ್ಕೂ ಮುಂಚೆ ಅಶ್ವಿನಿ ಮೇಡಮ್ ಜೊತೆನೇ ಇದ್ದರು. ಅವ್ರು ಹೆಂಗೆ ಹೇಳಿದ್ರೆ ಹಂಗೆ ಕೇಳ್ಕೊಂಡು ಅವರೆಲ್ಲ ಪ್ಲ್ಯಾನ್ ಮಾಡಿ ಒಂಥರ ಮಾಡ್ತಾಯಿದ್ರು ಅಂತ ನನಗನ್ನಿಸ್ತು. ಬಟ್ ಕೌಂಟ್ರ್ ಕೊಟ್ಟಿದ್ದು ಮಾತ್ರ ಕಾವ್ಯ ಮಾತ್ರ ಸಖತ್ತಾಗಿ ಕೌಂಟ್ರ್ ಕೊಟ್ಟರು. ನಾನು ಲೀಡರು, ಗಿಲ್ಲಿ ಫಾಲೋಯರು ಅಂತ. ಗುರು, ಗಿಲ್ಲಿಗೆ ಇದು ಹೈ ಟೈಮ್ ಗುರು. ನನಗನ್ನಿಸ್ತಾ ಇದೆ, ಆನೆಸ್ಟಾಗಿ ಹೇಳ್ತಾ ಇದ್ದೀನಿ. ಕಾವ್ಯ ಜೊತೆ ಬಿಟ್ಬಿಟ್ಟು ಅವ್ನ ಗೇಮ್ ಅವ್ನು ಆಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಒಪಿನಿಯನ್ ಗುರು. ಆರಾಮಾಗಿ ಸುಮ್ಮನೆ ಆ ಒಂದು ಇದರಿಂದ ಅವ್ರು ಆ ಕಡೆ ಇರ್ತಾರೆ, ಈ ಕಡೆ ಇರ್ತಾರೆ, ಸುಮ್ಮನೆ ಮತ್ತೆ ಬೇಡ. ಯಾಕೆ ಗಿಲ್ಲಿ ಗೇಮ್ ಆಡಿಕೊಂಡು ಅವ್ನಿಗೆ ಏನಿದೆಯೋ ಅದನ್ನು ಮಾಡ್ಕೊಂಬರ್ಲಿ. ಇದೇ ಥರ ಹೋಗ್ತಾ ಇದ್ರೆ ಇನ್ನು ಸ್ವಲ್ಪ ಪಾಸಿಟಿವಿಟಿ. ಆಲ್ರೆಡಿ ರಕ್ಷಿತನಿಗೆ ಎಲ್ಲ ಒಳ್ಳೆ ಎಪಿಸೋಡ್ಸ್ ಆಗ್ತಾ ಇದೆ. ಇನ್ನು ಸ್ವಲ್ಪ ಪಾಸಿಟಿವಿಟಿ, ಒಳ್ಳೆ ಎಪಿಸೋಡ್ಸು, ಒಂದು ಟಾಸ್ಕ್ಗಳು ಸ್ವಲ್ಪ ಚೆನ್ನಾಗಿದಾಯಿತು ಅಂತಂದರೆ ಗಿಲ್ಲಿ ಈಕ್ವಾಲಿಟಿಗೆ ಬಂದು ನಿಂತ್ಕೊತಾರೆ. ಆಮೇಲೆ ಗಿಲ್ಲಿಗೆ ಕಷ್ಟ ಆಗೋದು. ಗಿಲ್ಲಿ ಎಲ್ಲ ಬಿಟ್ಬಿಟ್ಟು ಗೇಮ್ ಮೇಲೆ ಫೋಕಸ್ ಮಾಡಬೇಕು. ಅದ್ರ ಜೊತೆಗೆ ಅಶ್ವಿನಿ ಮೇಡಮ್ಮು ಅಷ್ಟೇ, ಸ್ವಲ್ಪ ಏನಾದರೂ ಹೇಳಿದ್ರೆ ತಿದ್ಕೊಂಡು ಯಾವ ಸರಿ ಯಾವ ತಪ್ಪು ಅಂತ ಅನಾಲಿಸಿಸ್ ಮಾಡಿಕೊಂಡು ಆಟ ಆಡಬೇಕು. ಅವರು ನಾನು ಮಾಡಿದ್ದೇ ಸರಿ, ನನಗೇನೇ ಸರಿ ಅಂತ ಆ ಥರ ಇದ್ದರೆ ತುಂಬ ಕಷ್ಟ ಆಗುತ್ತೆ ಗುರು. ಅಶ್ವಿನಿ ಮೇಡಮ್ ಕೂಡ ಅರ್ಥ ಮಾಡ್ಕೋಬೇಕು. ಜಾಸ್ತಿ ಬೈದು ಹೇಳೋದಕ್ಕೂ ಚಿಕ್ಕ ಮಕ್ಕಳಲ್ಲ, ಎಷ್ಟು ಹೇಳಬೇಕು ಅಷ್ಟೇ ಹೇಳಬೇಕಾಗುತ್ತೆ. ಯಾವ ರೀತಿ ಹೇಳಬೇಕು ಅದೇ ರೀತಿ ಹೇಳಬೇಕಾಗುತ್ತೆ. ಅರ್ಥ ಮಾಡ್ಕೋಬೇಕು ಅನ್ನೋದು ನನ್ನ ಒಪಿನಿಯನ್ನು. ನೆಕ್ಸ್ಟು ಎಲ್ಲ ಆದಮೇಲೆ ಕ್ಯಾಪ್ಟನ್ಸಿ ಟಾಸ್ಕ್ ಬಗ್ಗೆ ಕೇಳ್ತಾರೆ. ರಘುವಣ್ಣ ಕ್ಯಾಪ್ಟನ್ಸಿ ಯಾವ ಥರ ಇತ್ತು ಅಂತ ಎಲ್ಲ 50-50 ಬಿಲೋ ಅವರೇಜು ಅದು ಇದು ಎಲ್ಲ ಕೊಡ್ತಾರೆ. ಬಟ್ಟು ಗಿಲ್ಲಿ ಮತ್ತು ರಕ್ಷಿತಾ ಮಾತ್ರ ಫುಲ್ಲು ಸ್ವಲ್ಪ ಜಾಸ್ತಿ ಮಾರ್ಕ್ಸನ್ನು ಕೊಟ್ಟು ಪಾಸ್ ಮಾಡ್ತಾರೆ. ಮಾಳು ಕೂಡ ಅಷ್ಟೇ, ಸ್ವಲ್ಪ ಮಾರ್ಕ್ಸನ್ನು ಕೊಟ್ಟು, ಜಾಸ್ತಿ ಮಾರ್ಕ್ಸನ್ನು ಕೊಟ್ಟು ಅವ್ರು ಏನು ಮಾಡ್ತಾರೆ, ರಘುವಣ್ಣ ಚೆನ್ನಾಗಿ ಮಾಡಿದ್ರು ಅಂತ ಹೇಳ್ತಾರೆ. ಬಟ್ ಇಲ್ಲಿ ತಗೊಂಡಾಗ ಸ್ಟಾರ್ಟ್ ಮಾಡ್ತಾರೆ ಅಶ್ವಿನಿ ಮತ್ತು ಗಿಲ್ಲಿ ಅವರ ಇದನ್ನು ಇದಾಗಿ ಯಾರ್ದು ನಮ್ಮ ರಘುವಣ್ಣ ಗಲಾಟೆ ಆಗಿದ್ದನ್ನು ಸ್ಟಾರ್ಟ್ ಮಾಡ್ತಾರೆ. ನೀವು ಫೇವರಿಸಮ್ ಮಾಡ್ತಾ ಇದ್ದೀರಾ, ಗಿಲ್ಲಿಗೆ ಹೇಳೋವೇನೇ ಒಂಥರ ಇರುತ್ತೆ, ಅಶ್ವಿನಿಗೆ ಹೇಳೋವೇನೇ ಒಂಥರ ಇರುತ್ತೆ ಅಂತ. ಗುರು, ಇಲ್ಲಿ ಗಿಲ್ಲಿ ಸಾಫ್ಟಾಗಿ ಹೇಳಿದ್ರು ಕೂಡ ಬೈಕೊಂಡಾದ್ರು ನಿಧಾನಕ್ಕೆ ಕೆಲಸ ಮಾಡ್ತಾನೆ. ಬಟ್ ಅಶ್ವಿನಿ ಮೇಡಮ್ಗೆ ಅದೇ ಥರನೇ ಹೇಳಬೇಕು. ಬಟ್ ಸುದೀಪ್ ಅಣ್ಣ ಕನ್ಕ್ಲೂಷನ್ ಆಗಿ ಅಲ್ಲಿ ಏನು ಮಾತಾಡ್ತಾರೆ,
ಈ ಕಡೆ 10 ನಿಮಿಷ ಬಿಟ್ಟು ನಾನು ಮಾಡ್ತೀನಿ ಅಂತ 10 ನಿಮಿಷ ಬಿಟ್ಟು ಹೋಗಿ ನೀವು ಮಾಡಿದ್ದಿದ್ರೆ, ನಿಧಾನವಾಗಿ ಹೇಳಿದ್ದಿದ್ರೆ ನೀವು ಒಳ್ಳೆ ಇದಾಗ್ತಾ ಇದ್ರಿ. ಇಲ್ಲ ಇವ್ರು 10 ನಿಮಿಷ ಬಿಟ್ಟು ಮಾಡ್ತೀನಿ ಅಂದಮೇಲೆ ನೀವು ಅದನ್ನು ಬಿಟ್ಟು 10 ನಿಮಿಷ ಬಂದು ಕೇಳಿದ್ದಿದ್ರೆ ನೀವು ಹೀರೋ ಆಗ್ತಾ ಇದ್ರಿ. ಇಬ್ಬರದು ಮಿಸ್ಟೇಕ್ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ನಾನು ಅವತ್ತು ಹೇಳಿದೆ ಗುರು, ಇಬ್ಬರದು ಮಿಸ್ಟೇಕು, ಮಾತಾಡಬಾರ್ದಾಗಿತ್ತು ಅಂತ ನಾನು ಹೇಳಿದೆ. ಬಟ್ ಎಕ್ಸ್ಪೆಷಲಿ ಅಶ್ವಿನಿ ಮೇಡಮ್ದು ತುಂಬ ಇದಾಗೋಯ್ತು. ಅದೆಲ್ಲ ಆದಮೇಲೆ ನೆಕ್ಸ್ಟು ಈ ಉಪವಾಸ ಬಗ್ಗೆ ಮಾತಾಡ್ತಾರೆ. ಉಪವಾಸ ಬಗ್ಗೆ ಮಾತಾಡ್ಬಿಟ್ಟು ನನಗೆ ಬಂದು ಸಾರಿ ಕೇಳಬೇಕು, ಉಪವಾಸ ಇರ್ತೀನಿ, ಆ ಥರ ಎಲ್ಲ ಇದ್ದು ನಿಮಗೋಸ್ಕರ ಯಾರು ಊಟ ಬಿಟ್ಟರು ಏನು, ನಾನು ಇವತ್ತೆಲ್ಲ ಮಾತಾಡಿದೆ ಅಂತೂ ನಾನು ಹೋಗಲ್ಲ ಏನು ಆ ಪ್ರೋಮೋ ನೋಡಿದ್ರೆ ಬೆಂಕಿ ಪ್ರೋಮೋ ಬಿಟ್ಟಿದ್ರು. ಬಟ್ ಎಪಿಸೋಡಲ್ಲಿ ಆ ಪ್ರೋಮೋ ರೇಂಜ್ಗೆ ಇಲ್ಲ ಅಂತ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂತ ನನಗೆ ಅನಿಸ್ತು ಗುರು. ಆನೆಸ್ಟಾಗಿ ಹೇಳ್ತಾ ಇದ್ದೀನಿ, ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂತ ಅನ್ನಿಸ್ತು. ಅವರು ಎಮೋಷ್ನಲಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀರಾ ಹಂಗೆ ಹಿಂಗೆ ಅಂತ ಉಗಿದ್ರು. ಬಟ್ ಏನು ಮಾಡೋಕ್ಕಾಗಲ್ಲ, ಹೇಳಿದ್ರು. ಅವರು ಅದನ್ನು ತಿಳ್ಕೊಬೇಕಷ್ಟೇ ಮೇಡಮ್ಮು, ತಿಳ್ಕೊಂಡಿಲ್ಲ ಅಂತಂದರೆ ಕಷ್ಟ. ಈ ಸಾರಿ ವಿಟಿ ಒಂದು ಹಾಕ್ತಾರೆ. ಯಾವ ಥರ ಅಂತಂದರೆ ಗಿಲ್ಲಿ ವರ್ಸಸ್ ರಘುವಣ್ಣ ಫೈಟ್ ಮಾಡಬೇಕು ಅನ್ನೋ ಥರ ಬಿಗ್ ಬಾಸ್ ಆ ವಿಟಿಯನ್ನು ಕಟ್ ಮಾಡಿರ್ತಾರೆ. ಬಟ್ ಆ ವಿಟಿನಲ್ಲಿ ಆ ಗಿಲ್ಲಿ ಹೋಗಿ ಸಾರಿ ಕೇಳಿದ್ದೇ ಬೇರೆ. ಇದರಲ್ಲಿ ಅಲ್ಲಿ ನಡೆದಿದ್ದ ಟಾಪಿಕ್ಕೇ ಬೇರೆ. ಬಿಗ್ ಬಾಸ್ ಒಂದು ದೊಡ್ಡ ಮ್ಯಾನಿಪ್ಯುಲೇಟರ್ ಅಂತ ನನಗೆ ಅನಿಸ್ತು ಗುರು. ಯಾಕೆ ಅಂತಂದರೆ ಸಾರಿ ಕೇಳಬೇಡ ಅಂತಂದಿದ್ದು ರಘುವಣ್ಣ ಅಶ್ವಿನಿ ಮೇಡಮ್ ಜಗಳ ಆಗಿದ್ದಕ್ಕೆ. ಗಿಲ್ಲಿ ಹೋಗಿ ಸಾರಿ ಕೇಳಿದ್ದು ಯಾವುದಕ್ಕೆ? ಟಾಸ್ಕಲ್ಲಿ ಹೋಗಿ ಅವ್ರು ಮಾತಾಡ್ತಾರಲ್ವಾ, ರೇಗಿಸ್ತಾರಲ್ವಾ, ಅವ್ರ ಬಗ್ಗೆ ಟಾಂಟ್ ಕೊಡ್ತಾರಲ್ವಾ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ, ಆ ಕೊನೆಯ ಪಾಠಲ್ಲಿ ಸಾರಿ ಹೋಗಿ ಕೇಳಿರೋದನ್ನ ಕಟ್ ಮಾಡ್ಕೊಂಬಂದು ಇದಕ್ಕೆ ಮ್ಯಾಚ್ ಮಾಡಿಬಿಟ್ಟು ಎಲ್ಲರ ಜೊತೆ ಗಿಲ್ಲಿ ಸಾರಿ ಕೇಳಬೇಡಿ ಅಂತ ಅಂದ್ಬಿಟ್ಟು ಕೊನೆಗೆ ಹೋಗಿ ಗಿಲ್ಲಿನೇ ಸಾರಿ ಕೇಳ್ದ ಅನ್ನೋ ರೀತಿ ಬಿಗ್ ಬಾಸ್ ಇದು ಮಾಡಿದ್ದಾರೆ. ಬಟ್ ಅದು ಫೇಕ್ ಗುರು. ಬಿಗ್ ಬಾಸ್ ಆ ಥರ ಬೇಕಾಗೇ ಮಾಡ್ತಾ ಇದ್ದಾರೆ ಅಂತ ನನಗನ್ನಿಸ್ತು. ಆನೆಸ್ಟಾಗಿ ಹೇಳ್ತಾ ಇದ್ದೀನಿ, ಮಾಡಬಾರ್ದಾಗಿತ್ತು. ಬಿಗ್ ಬಾಸ್ ಏನಾದರೂ ಇದ್ರೆ ರೈವಲ್ರಿ ಬೇರೆ ಥರ ಕ್ರಿಯೇಟ್ ಮಾಡಬೇಕಾಗಿತ್ತು. ಬಟ್ ಇಲ್ಲಿ ಎಲ್ಲರಿಗೂ ವಿಲನ್ ಮಾಡೋ ರೀತಿ ಅದನ್ನು ಬಿಗ್ ಬಾಸ್ ಟೀಮು ಪೋರ್ಟ್ರೇ ಮಾಡಿದ್ರು. ಬಟ್ ಇದು ರಾಂಗು. ಮಾಡದೇ ಇರೋದನ್ನ ಮಾಡಬಾರ್ದು. ಅಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳ್ಬೇಕಾಗಿತ್ತು ಕ್ಯಾಪ್ಟನ್ಸಿ ಟಾಸ್ಕ್ ಆದಮೇಲೆ ಹೋಗಿ ಸಾರಿ ಕೇಳಿದ್ದು ಅಂತ. ಬಟ್ ಅದನ್ನು ಎಡಿಟಲ್ಲಿ ಎಗರಿಸ್ಬಿಟ್ಟು ಎಲ್ಲ ಗಿಲ್ಲಿದೆ ಮಿಸ್ಟೇಕು ಅನ್ನೋ ಥರ ಇದನ್ನು ಇದು ಮಾಡಿದರು. ನೆಕ್ಸ್ಟು ಅದೆಲ್ಲ ಆದಮೇಲೆ ಉಸ್ತುವಾರಿಗಳಿಗೆ ಕ್ಲಾಸ್ ತಗೊತಾರೆ. ಒಂದು ವಿಟಿ ಹಾಕ್ತಾರೆ. ಉಸ್ತುವಾರಿಗಳು ಏನೇನು ಮಿಸ್ಟೇಕ್ ಮಾಡಿದ್ದಾರೆ ಇಬ್ಬರದು ರಾಂಗೆ. ಇದರಲ್ಲಿ ಬುಡವೇ ಸರಿ ಇಲ್ಲ ಅಂತ ಅಂದ್ಬಿಟ್ಟು ಇಬ್ರಿಗೂ ಹೋಗಿತಾರೆ. ಅದಾದಮೇಲೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾರೆ. ಈ ಕಡೆ ಯಾರು ಜಾನು ಮತ್ತು ರಾಶಿಕಾ ಅವ್ರದ್ದು ಕ್ಲಾಸ್ ಆಗುತ್ತೆ. ಅವ್ರಿಗೆ ಒಂಥರ ಕಾಮಿಡಿ ವೇನಲ್ಲಿ ಹೇಳ್ತಾರೆ. ಆ ಮಾತಾಡಿರೋ ಮಾತುಗಳು ಅವರು ಯಾಕೆ ಸುಮ್ಮನೆ ಅಂತ ಅಂದ್ಬಿಟ್ಟು ಜಾಸ್ತಿ ಸೀರಿಯಸ್ ಆಗಿ ಎಳಿಯೋಕೆ ಹೋಗಲಿಲ್ಲ. ಅವ್ರದ್ದು ಟಾಪಿಕ್ಕೇ ಅಷ್ಟೊಂದು ಇದು ಮಾಡೋಕೆ ಹೋಗಲಿಲ್ಲ. ಬರೀ ಅಶ್ವಿನಿ ಗಿಲ್ಲಿ ಇವ್ರದ್ದೇ ಇದಾಗ್ತಾ ಇತ್ತು. ಆ ಕಡೆ ರಘುವರ್ಗೂ ಸ್ವಲ್ಪ ಕ್ಲಾಸ್ ಆಯಿತು. ಯಾಕೆಂತಂದರೆ ರೂಲ್ಸ್ ಗೊತ್ತಿಲ್ಲ ಹಂಗೆ ಹಿಂಗೆ ಅಂದಾಗ ನಿಮಗೆ ರೂಲ್ಸ್ ಬುಕ್ಕಲ್ಲಿ ಈ ಥರ ನೀಟಾಗಿರುತ್ತೆ ಅಂತ ಅಂದ್ಬಿಟ್ಟು ಕ್ಲಿಯರ್ ಕಟ್ಟಾಗಿ ಎಳೆಯಾಗಿ ಎಲ್ಲೆಲ್ಲಿ ಮಿಸ್ಟೇಕ್ ಆಗಿದೆ ಅಂತ ಕ್ಲಿಯರಾಗಿ ತೋರಿಸೋ ಪ್ರಯತ್ನ ಪಟ್ಟರು. ಇಲ್ಲಿ ರಕ್ಷಿತಾಗೆ ಒಂದು ಒಳ್ಳೆ ಅಪ್ರಿಷಿಯೇಷನ್ ಸಿಕ್ತು ಆ ಟಾಸ್ಕಲ್ಲಿ. ನೀವು ಮಾತ್ರ ಕರೆಕ್ಟಾಗಿ ಆಡಿದ್ದೀರಾ, ಇನ್ಯಾರು ಕರೆಕ್ಟಾಗಿ ಆಡಲಿಲ್ಲ ಆ ಟಾಸ್ಕ್ ಅಂತ ಅಂದ್ಬಿಟ್ಟು ಅಪ್ರಿಷಿಯೇಷನ್ನು, ಗುಡ್ ಅಪ್ರಿಷಿಯೇಷನ್ ಅಂತ ಹೇಳ್ಬೋದು. ಸಖತ್ತಾಗಿ ಆಟ ಆಡಿದ್ರು ಆ ಟಾಸ್ಕಲ್ಲಿ ರಕ್ಷಿತಾ ಅಂತ ಹೇಳ್ಬೋದು. ನೆಕ್ಸ್ಟು ಅದಾದಮೇಲೆ ನೆಕ್ಸ್ಟು ಕ್ಯಾಪ್ಟನ್ಸಿ ಟಾಸ್ಕ್ ಬಗ್ಗೆ ಕೇಳ್ತಾರೆ. ಕ್ಯಾಪ್ಟನ್ಸಿ ಟಾಸ್ಕ್ ಬಂತು. ನೀವು ನೋಡಿದ್ರೆ ಅರ್ಧ ಗಂಟೆ ಮೇಲೆ ಕುತ್ಕೊಂಡ್ರಿ. ಯಾಕೆ ಅಂತಂದರೆ ಇವ್ರು ಹೇಳ್ತಾರೆ ನನಗೆ 12 ನಿಮಿಷ ಆಗಿತ್ತು ಅನ್ನೋದು ಗೊತ್ತಿತ್ತು. ಬಟ್ ಆದರೂ ಕೂಡ ಅವ್ರ ಮನಸ್ಸಲ್ಲಿ ಏನಿದೆ ಅದನ್ನು ಆಚೆ ಬರಬೇಕು ಅಂತಂದ್ಬಿಟ್ಟು ನಾನು ಕೂತ್ಕೊಂಡಿದ್ದೆ ಅಂತಂದ್ಬಿಟ್ಟು. ಅಲ್ಲಿಗೆ ನೀವು ಬಿಗ್ ಬಾಸ್ ಕೊಟ್ಟಂಥ ಟಾಸ್ಕ್ಗೆ ಅವಮಾನ ಮಾಡಿದ್ರಿ ಅನ್ನೋ ರೀತಿ ಸುದೀಪ್ ಅಣ್ಣ ತಗೊಂಡು ಅದನ್ನು ಕ್ಲಾಸ್ ತೆಗಿತಾರೆ. ನೀವು ಗೆದ್ದಿದ್ದಿದ್ರೆ ಈಗ ಒಳ್ಳೆ ಪಾಠ ಕಲಿಸ್ಬೋದಾಗಿತ್ತು. ನಿಮ್ಗೆ ಯಾರ್ಯಾರು ಆಪೋಸಿಟ್ ಇದ್ದಾರೋ ಅವ್ರಿಗೆಲ್ಲ ಕಲಿಸ್ಬೋದಾಗಿತ್ತು. ನೀವು ಫಸ್ಟು ಲೇಡಿ ಕ್ಯಾಪ್ಟನ್ ಆಗ್ಬೋದಾಗಿತ್ತು. ತುಂಬ ಆಪರ್ಚುನಿಟೀಸ್ ಇತ್ತು. ಅದನ್ನು ನೀವು ಬಳಸ್ಕೊಂಡಿಲ್ಲ ಅಂತಂದ್ಬಿಟ್ಟು ನೀವು ಒಂದು ಟಾಸ್ಕ್ಗೆ ಈ ಥರ ಮಾಡಬಾರ್ದಾಗಿತ್ತು ಅಂತಂದ್ಬಿಟ್ಟು ತುಂಬ ಪರ್ಸ್ನಲಿ ತೊಗೊತಾ ಇದ್ದೀರಾ, ಅಲ್ಲಿಂದಲ್ಲೇ ಬಿಡಿ ಅಂತಂದ್ಬಿಟ್ಟು ಚೆನ್ನಾಗಿ ಒಂಥರ ಕ್ಲಾಸನ್ನು ತಗೊಂಡ್ರು. ಅದಾದಮೇಲೆ ನೆಕ್ಸ್ಟು ಒಂದು ಇದು ಮಾಡ್ತಾರೆ, ವುಮೆನ್ ಕಾರ್ಡ್ ಬಗ್ಗೆ ಎಲ್ಲ ಮಾತಾಡ್ತಾರೆ, ಆಡಿಯೋ ಹಾಕ್ತಾರೆ. ಆ ಆಡಿಯೋ ಕೇಳಿಬಿಟ್ರೆ ಅಂತೂ ನಿಜವಾಗ್ಲೂ ಪದಗಳು ಎಲ್ಲ ಅಶ್ವಿನಿ ಮೇಡಮ್ ಮಾಡಿರೋವೆಲ್ಲ ಗಿರೆ 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 ಅಂತ ಕಿವಿ ಮುಂದೆ ಬಂದೋಗ್ತಾ ಇತ್ತು. ಹಂಗಿತ್ತು. ಕಾರ್ಟೂನು, ಅಮಾವಾಸ್ಯೆ, ಹೋಗೋ ಬಾರೋ, ಪ್ರೀ ಪ್ರಾಡಕ್ಟ್ ಎಲ್ಲ ಪದಗಳನ್ನು ಎಲ್ಲ ಅವಾಗಲೂ ಅವ್ರು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ನಾನು ಬೇರೆಯವ್ರಿಗೋಸ್ಕರ ಸ್ಟ್ಯಾಂಡ್ ತೊಗೊಂಡಿದ್ದೀನಿ, ನನಗೋಸ್ಕರ ಯಾರು ಸ್ಟ್ಯಾಂಡ್ ತೊಗೊಂಡಿಲ್ಲ ಅನ್ನೋದನ್ನೇ ಮಾತಾಡ್ತಾರೆ. ಅದ್ರ ಜೊತೆಗೆ ಈ ಕಡೆ ನೆಕ್ಸ್ಟು ಇದರಲ್ಲಿ ಬಂದಾಗ ನೋಡಿದ್ರೆ ಎಲ್ಲ ಒಂದು ಕಡೆ ಕೇಳ್ತಾರೆ ಸುದೀಪ್ ಅಣ್ಣ ಕೇಳ್ತಾರೆ, ವುಮೆನ್ಸ್ ಎಲ್ಲ ಯಾರು ಇವ್ರಿಗೆ ಮಾನ ಮರ್ಯಾದೆನ ಇವ್ರ ಕೈ ಕೊಟ್ಟಿದ್ದೀರಾ ಹಂಗೆ ಹಿಂಗೆ ಅಂತ ಕೇಳ್ತಾರೆ. ಯಾರು ಎತ್ತಲ್ಲ ಕೈನ. ಅದು ಒಂದು ವುಮೆನ್ ಕಾರ್ಡ್ ಬೇಡ ಬಿಗ್ ಬಾಸ್ ಮನೆಯಲ್ಲಿ ಅಂತಂದ್ಬಿಟ್ಟು ಸ್ವಲ್ಪ ಕ್ಲಾಸ್ ತಗೊತಾರೆ, ಪರ್ಫೆಕ್ಟಾಗಿ ಕ್ಲಾಸ್ ತಗೊತಾರೆ. ಬಟ್ ಆದರೂ ಅವರು ನಾನು ಹೋಗ್ತಾ ಇರೋದೇ ಕರೆಕ್ಟಾಗಿದೆ, ನಾನು ಮಾಡ್ತಾ ಇರೋದು ಕರೆಕ್ಟಾಗಿದೆ ಅಂತ ಸಮರ್ಥನೆ ಮಾಡ್ಕೊತಾರೆ. ಗುರು ಇದು ಒಳ್ಳೆಯದಲ್ಲ.
ಆದಷ್ಟು ಬೇಗ ಫ್ಯಾಮ್ಲಿ ವೀಕ್ ಬರಬೇಕು. ಮೇ ಬಿ 10th ವೀಕ್ ಅಂತ ಇದ್ದಾರೆ. 10th ವೀಕ್ ಆರ್ 11th ವೀಕ್ ಫ್ಯಾಮ್ಲಿ ವೀಕ್ ಇರುತ್ತೆ. ಬೇಗ ಫ್ಯಾಮ್ಲಿ ವೀಕ್ ಬಂದು ಆ ಫ್ಯಾಮ್ಲಿ ವೀಕಲ್ಲಿ ಅಶ್ವಿನಿ ಮೇಡಮ್ ಅವ್ರ ಫ್ಯಾಮ್ಲಿ ಬಂದು ಅವ್ರ ಫ್ಯಾಮ್ಲಿ ಹೇಳಿದ್ರೆ ಆದರೂ ಕೇಳ್ತಾರ ನೋಡಬೇಕು ಅವರು ಅಶ್ವಿನಿ ಮೇಡಮ್. ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ ಗುರು. ತುಂಬ ನೆಗೆಟಿವಿಟಿನ ಫೇಸ್ ಮಾಡಬೇಕಾಗುತ್ತೆ. ಇಷ್ಟು ಹೇಳಿದ್ರು ಸುದೀಪಣ್ಣ ಕೇಳಿಲ್ಲ ಅಂತಂದರೆ ಏನೂ ಮಾಡೋಕ್ಕಾಗೋದಿಲ್ಲ. ಅದೆಲ್ಲ ಆದಮೇಲೆ ನೆಕ್ಸ್ಟು ಅವ್ರು ಗಿಲ್ಲಿ ಮತ್ತು ಕಾವಿನ್ಗೆ ಅವ್ರಿಗೆ ಹೇಳ್ತಾರೆ ಟಾಸ್ಕ್ ರೀತಿ ಅವ್ರು ತೊಗೊಂಡ್ರು. ತುಂಬ ಯಾವುದೇ ಪರ್ಸ್ನಲ್ಲಾಗಿ ತೊಗೊಂಡಿಲ್ಲ. ಇನ್ನೂ ಎಂಥ ಟಾರ್ಚರ್ ಕೊಡೋ ಟಾಸ್ಕ್ಗಳು ಸೀಸನ್ 10 ಡ್ರೋನು ಮತ್ತು ಸಂಗೀತದ ಎಕ್ಸಾಂಪಲ್ ತೊಗೊಂಡ್ರು. ಬೇಕಂತ ಯಾರೂ ಮಾಡಲ್ಲ ಅಂತಂದ್ಬಿಟ್ಟು ಎಲ್ಲ ಇದನ್ನು ಹೇಳಿ ಟಾಸ್ಕಾಗಿ ಇದು ಮಾಡಿರಿ ಅಂತಂದ್ಬಿಟ್ಟು ಹೇಳ್ತಾರೆ. ನೆಕ್ಸ್ಟು ರೂಲ್ಸ್ ಬ್ರೇಕ್ ಬಗ್ಗೆ ಒಂದು ಒಳ್ಳೆ ಕಾಮಿಡಿ ಥರ ಮಾತಾಡ್ತಾರೆ. ಚೇಂಜಿಂಗ್ ರೂಮಲ್ಲಿ ಹೋಗಿ ಮಾತಾಡಿ ಡೈರೆಕ್ಟಾಗಿ ನಾಮಿನೇಟ್ ಆಗಿರ್ತಾರೆ. ಅದಕ್ಕೆ ಇನ್ನೇನು ಹಿಂಗೆ ಹೇಳಬೇಕು, ಇನ್ನೆಂಥ ಪನಿಷ್ಮೆಂಟ್ ಕೊಡಬೇಕೋ ಗೊತ್ತಿಲ್ಲ ಅಂತ ಅವ್ರಿಗೆ ಒಂದು ಕಾಮಿಡಿ ಥರ ಅದನ್ನು ಹೇಳ್ತಾರೆ. ನಿಜವಾಗ್ಲೂ ಓವರಾಲಾಗಿ ಎಪಿಸೋಡ್ ನೋಡಿದಾಗ ಯಾಕೋ ಒಂದು ಅಷ್ಟೇ ಥರ ಅನಿಸ್ಬಿಡ್ತು ಗುರು. ಒಂದು ಪಾಯಿಂಟ್ ಆಫ್ ವ್ಯೂ ಟೈಮಲ್ಲಿ ಪಿತ್ತ ನೆತ್ತಿಗೇರಿತು ಅಂತಂದ್ಬಿಟ್ಟು ಮಾತಾಡಿದ್ರಲ್ಲ, ಆ ರೇಂಜಿಗೆ ಮಾತಾಡಲಿಲ್ಲ ಅಂತ ನನಗೆ ಅನ್ನಿಸ್ತು ಗುರು. ಪರವಾಗಿಲ್ಲ, ಬಟ್ ಎಲ್ಲ ಟಾಪಿಕ್ಕು ಟಚ್ ಮಾಡಿದ್ರು, ಎಲ್ಲ ಮಾತಾಡಿದ್ರು. ಬಟ್ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಅನ್ನೋದು ಅಷ್ಟೊಂದು ಸಿಗಲಿಲ್ಲ. ಓಕೆ ಥರ ಇತ್ತು. ಬ್ಯಾಲೆನ್ಸ್ಡ್ ಆಗಿ ಹೋಸ್ಟಿಂಗ್ ಮಾಡೋರು ಅಂತ ನನಗನ್ನಿಸ್ತು. ಅದೆಲ್ಲ ಆದಮೇಲೆ 4 ಜನ ಸೇವ್ ಆಗ್ತಾರೆ. ರಕ್ಷಿತಾ, ಸ್ಪಂದನ, ಅಭಿ ಮತ್ತು ರಾಶಿಕಾ. ಕೊನೆಯದಾಗಿ ಕಿಚ್ಚನ ಚಪ್ಪಾಳೆ ಬಂದು ರಕ್ಷಿತಾಗೆ ಸಿಗುತ್ತೆ. ರಕ್ಷಿತಾ ಅವರು ಎಲ್ಲ ಮಿಸ್ಟೇಕ್ಗಳನ್ನು ಚೇಂಜ್ ಮಾಡಿಕೊಂಡು ಯಾರು ಅವ್ರನ್ನ ಹೀಯಾಳಿಸಿದ್ರು ಅವರೇ ಉತ್ತಮ ತಗೊಂಡು ಸಖತ್ತಾಗಿ ಟಾಸ್ಕನ್ನು ಆಡಿದರು ಅಂತ ಹೇಳ್ಬಿಟ್ಟು ಅವ್ರಿಗೆ ಕಿಚ್ಚನ ಚಪ್ಪಾಳೆ ಕೊಡ್ತಾರೆ. ವೆಲ್ ಡಿಸರ್ವ್ ಗುರು. ನಾನು ಕೂಡ ಅವ್ರಿಗೆ ಸಿಗಬೇಕು ಅಂತ ಇತ್ತು. ಬಟ್ ನಾನು ರಕ್ಷಿತಾ ಫ್ಯಾನ್ ಅಂತಲ್ಲ, ನಮ್ಮ ಮನೇಲಿ ಇದ್ದಾರೆ ರಕ್ಷಿತಾ ಫ್ಯಾನು. ನಮ್ಮ ಅಮ್ಮನೇ ರಕ್ಷಿತಾ ಫ್ಯಾನು. ರಕ್ಷಿತನಿಗೋಸ್ಕರ ನಾನು ನೋಡ್ತಾ ಇರ್ತಾಳೆ ಬಿಗ್ ಬಾಸು. ಬಟ್ ನೋಡಿದಾಗ ಅವರು ತುಂಬ ಒಂಥರ ಎಮೋಷ್ನಲ್ ಆಗಿಬಿಟ್ರು ಗುರು. ತುಂಬ ರಕ್ಷಿತಾ ಡಿಸರ್ವ್ ಅಂತಂದ್ಬಿಟ್ಟು ನನಗೂ ಅನ್ನಿಸ್ತು ಈ ವೀಕು ಚೆನ್ನಾಗಿ ಆಟ ಆಡಿದ್ದಾರೆ ಅಂತ. ಬಟ್ ಆನೆಸ್ಟಾಗಿ ಹೇಳ್ತೀನಿ, ಡಿಸರ್ವ್ ಇದ್ದರು ಅವರು. ರಕ್ಷಿತಾ ಅವರು ಸಿಕ್ಕಿದೆ. ಅದರಲ್ಲೂ ನೆಗೆಟಿವ್ ಹುಡುಕ್ತಾರೆ ಗುರು. ಏನೂ ಮಾಡೋಕ್ಕಾಗಲ್ಲ. ಒಳ್ಳೇದಿದ್ದ ಮೇಲೆ ಕೆಟ್ಟದ್ದಿದ್ದೇ ಇರಲೇಬೇಕು ಅಲ್ವಾ, ಹೇಳ್ತಾರೆ. ನೋಡೋಣ ಹೋಪ್ ಏನಾಗುತ್ತೆ ಅಂತಂದ್ಬಿಟ್ಟು. ನಿಮ್ಗೇನು ಅನ್ನಿಸ್ತು ನೆನ್ನೆ ಎಪಿಸೋಡ್ ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬೈ ಬೈ, ನಮಸ್ತೆ.